ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಮೈಸೂರಿಂದ ಹೊರಟಿ ಊಟಿ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ವಿ. ಎಲ್ಲೂ ಬರೋ ರೋಡಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಫುಲ್ ಕತ್ಲಿತ್ತು. ಇವಾಗ ಗುಂಡ್ಲುಪೇಟೆ ದಾಟಿ ಬಂಡೀಪುರದ ಹತ್ರ ಬಂದಿದ್ದೀವಿ. ಬಂಡೀಪುರ ಇನ್ನೇನು ಎಂಟ್ರ್ ಆಗ್ತಾ ಇದ್ದೀವಿ. ಆಲ್ರೆಡಿ ಬಂಡೀಪುರಕ್ಕೆ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಮುಂದೆ ಹೇಗೆ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಫುಲ್ ಕೋಲ್ಡ್ ಆಗಿದೆ ಮತ್ತೆ ವೆದರು ಸಕ್ಕತ್ತಾಗಿದೆ. ಈ ವೆದರಲ್ಲಿ ಗಾಡಿ ಹೊಡೆಯೋದಕ್ಕೂ ಒಳ್ಳೆ ಮಜಾ ಇದೆ. ಲೆಫ್ಟ್ ಸೈಡ್ ಯಾವುದು ಇನ್ನೂ ಸದ್ಯಕ್ಕೆ ಪ್ರಾಣಿಗಳು ಕಾಣಿಸ್ತಾ ಇಲ್ಲ. ನೋಡೋಣ ಮುಂದೆ ಯಾವ್ದಾರ ಸಿಕ್ಕರೆ ನೋಡಬೇಕು. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದ್ದೀವಿ. 7:30 ಆಗ್ಬಿಟ್ಟಿದೆ ಈಗ ಬರೋ ಅಷ್ಟೊತ್ತಿಗೆ, ಎಂಟ್ರಿ ಕೊಡೋ ಅಷ್ಟೊತ್ತಿಗೆ. ನೋಡೋಣ. ಇಲ್ಲಿ ಇಲ್ಲ, ರೈಟ್ ಸೈಡ್ ನವಿಲು. ಇಲ್ಲಿ ರೈಟ್ ಸೈಡ್, ಲೆಫ್ಟ್ ಸೈಡಲ್ಲಿ ಜಿಂಕೆಗಳಿದಾವೆ. ನೋಡಬೇಕು ಆನೆಗಳು ಏನಾರ ಕಾಣಿಸ್ತಾವ, ನೋಡಬೇಕು. ಆನೆಗಳು ಸಿಕ್ಕರೆ ಚೆನ್ನಾಗಿರ್ತದೆ. ನೋಡೋಣ ಏನೇನು ಪ್ರಾಣಿಗಳು ಸಿಗುತ್ತೆ ಅಂತ. ಸೊ ನಾವು ಹೋಗ್ತಾ ಇರೋದು 3 ಜನ. ಮುಂದೆ ಒಬ್ಬ ಹೋಗ್ತಾ ಇದ್ದಾನೆ ನನ್ನ ಫ್ರೆಂಡು, ಪ್ಲಸ್ ಇನ್ನೊಬ್ಬ ಹಿಂದೆ ಬರ್ತಾ ಇದ್ದಾನೆ. ಅವರಿಬ್ಬರದು ಬುಲೆಟು, ನಂದು ಎಕ್ಸ್ಪಲ್ಸು. ಸೊ ನೋಡಿ ಅವರಿಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಎಲಿಫೆಂಟ್ ಝೋನ್ ಅಂತ ಹಾಕಿದ್ದಾರೆ, ನೋಡಬೇಕು. ಇಲ್ಲೇನಾರ ಆನೆಗಳು ಕಾಣಿಸಿದ್ರೆ ನೋಡೋಣ, ಸಿಕ್ಕರೆ ಒಳ್ಳೆಯದು ನಮಗೆ. ಶುರು ಆಯಿತು ಈಗ, ಕರ್ವ್ಗಳೆಲ್ಲ ಶುರು ಆಗಿದೆ ಒಂದೊಂದೇ. ಚೆನ್ನಾಗಿದೆ ಮಾತ್ರ ಹೊಡಿಯೋಕ್ಕೆ ಗಾಡಿನ, ಸೂಪರ್ ಆಗಿದೆ. ಇನ್ನೂ ಊಟಿ ಕಡೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲೇ ಈ ಥರ ಮಜಾ ಇದೆ. ವೆಲ್ಕಮ್ ಟು ಬಂಡೀಪುರ ಬೋರ್ಡ್ ಬಂತು. ಸೊ ಈಗ ನಾವು ಇಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರಲ್ಲ, ಇಲ್ಲಿ ಸ್ಟೇ ಇದೆಯಲ್ಲ, ಈಗ ಸ್ಟೇ ಹತ್ರ ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಬಂಡೀಪುರ್ ಟೈಗರ್ ರಿಸರ್ವ್. ಸೊ ಈಗ ಗಾಡಿಗಳು ಒಂದೊಂದಾಗಿ ಜಾಸ್ತಿ ಆಗ್ತಾ ಇದೆ, ಗಾಡಿಗಳೆಲ್ಲ ಕಾಣಿಸ್ಕೊತಾ ಇದೆ. ಇದೆ ನೋಡಿ, ನಾನು ಹೇಳಿದ್ನಲ್ಲ ಫ್ರೆಂಡ್ ಗಾಡಿ, ಸೈಲೆನ್ಸರ್ ಚೇಂಜ್ ಮಾಡಿಸಿರೋದು. ಎಕ್ಸಿಲೇಟರ್ ಕೊಟ್ಟಾಗ ಸೌಂಡ್ ಸಕ್ಕತ್ತಾಗಿದೆ ಮಾತ್ರ ಬುಲೆಟ್. ಫುಲ್ ಹೆವಿ ಗಾಡಿಗಳು, ಲಾರಿಗಳಂತೂ ಫುಲ್ ಸಿಕ್ಕಾಪಟ್ಟೆ ಲಾರಿಗಳಿದಾವೆ. ಯಾಕೆಂದ್ರೆ ನೈಟ್ ಎಲ್ಲ ಕ್ಲೋಸ್ ಇರ್ತದಲ್ಲ, ಅವ್ರಿಗೆ ಬಿಡೋದೇ ಈ ಟೈಮಲ್ಲಿ, ಬೆಳಗ್ಗೆ ಟೈಮಲ್ಲಿ. ಸೊ ಅವರೆಲ್ಲ ನೈಟ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಬರೋಕ್ಕೆ. ಸೊ ಆ ಕಡೆ ತಮಿಳ್ನಾಡು, ಊಟಿ, ಮಧುಮಲೆ ಕಡೆಯಿಂದ ಬರೋ ಗಾಡಿಗಳೆಲ್ಲ ಫುಲ್ಲು, ಲಾರಿಗಳೆಲ್ಲ ಬರ್ತಾ ಇದ್ದಾವೆ ಫುಲ್ಲು. ಈ ಕಡೆಯಿಂದನೂ ಅಷ್ಟೇ, ಕರ್ನಾಟಕದಿಂದ ಹೋಗೋ ಗಾಡಿಗಳೆಲ್ಲ ಹೋಗ್ತಾ ಇದೆ. ಕರ್ನಾಟಕದಿಂದ ಹೋಗೋರೆಲ್ಲ ಬಂಡೀಪುರ ಲಾಸ್ಟ್ ಗೇಟ್ ಹಾಕ್ಬಿಟ್ಟಿರ್ತಾರೆ ನೈಟ್ ಎಲ್ಲ. ಸೊ ಈಗ ಓಪನ್ ಆಗಿದೆ, ಎಲ್ಲ ಫುಲ್ ಜನ. ನೋಡೋಣ ಮುಂದೆ ಯಾವ್ದಾರ ಪ್ರಾಣಿ ಸಿಗುತ್ತಾ ನೋಡೋಣ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಜಿಂಕೆಗಳು ಕಾಣಿಸ್ತಾ ಇದಾವೆ. ಈ ಕಡೆ ಜಿಂಕೆಗಳೇ ಜಾಸ್ತಿ, ಬೇರೆ ಪ್ರಾಣಿಗಳು ಅಷ್ಟೊಂದು ಕಾಣಿಸ್ಕೊಳ್ಳೋದೇ ಇಲ್ಲ, ಬರೀ ಜಿಂಕೆಗಳೇ ಕಾಣಿಸ್ತವೆ.
ಏನು ಬಸ್ಸು ಹಿಂಗ್ ಹೊಡಿತಾ ಇದ್ದಾನೆ. ಲಾರಿ ಇದೆ ಮುಂದೆ ಅದಕ್ಕೆ. ಓಕೆ, ನಾವು ಅವನಿಂದೇನೆ ಬಸ್ಸಿಂದೇನೆ ಹೊಟ್ಟೋದ್ರೆ ನಮಗೂ ಆರಾಮು, ರೋಡ್ ಸಿಕ್ಕಿದೆ. ನಾವು ಬಸ್ಸಿಂದಾನೆ ಹೊಡೆದು ಬಿಡೋದೆ. ಜಿಂಕೆಗಳು ಬಿಟ್ರೆ ಇನ್ನ ಯಾವ ಪ್ರಾಣಿನೂ ಕಾಣಿಸ್ಲಿಲ್ಲ, ಒಂದು ಕಾಣಿಸ್ತಿಲ್ಲ ಇನ್ನ. ನವಿಲ್ ಒಂದು ಕಾಣಿಸ್ತು ಅಷ್ಟೇ. ನವಿಲ್ ಮಾಮೂಲಿ ಕಾಣಿಸ್ತದೆ. ಆನೆ ಸಿಗ್ಲಿ, ಆನೆ ಕರಡಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಎರಡು ನವಿಲು. ಹಿಂಗೆ ಮೊನ್ನೆ ಯೂಟ್ಯೂಬ್ ಅಲ್ಲಿ ಒಂದೇ ಯಾವ್ದೋ ವಿಡಿಯೋ ನೋಡ್ಬೇಕಾರೆ ಇಬ್ರು ಹೋಗಿದ್ರು ಯೂಟ್ಯೂಬರ್ಸ್ಗಳು. ಅವ್ರಿಗೆ ಒಬ್ರು RX ಒಬ್ರು ಡ್ಯೂಕ್ ತಗೊಂಡು ಹೋಗಿದ್ರು. ಏನಾಯ್ತೋ ಗೊತ್ತಿಲ್ಲ, ಕಾರ್ಗಳೆಲ್ಲ ಇದ್ವು. ಮುಂದೆ ಹೋಗೋರು ಆನೆಗೆ ಸುಮ್ಮನೆ ನಿಲ್ಸಿ ಫೋಟೋ ತಗೊಳ್ಳೋದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಏನಾಗಿದೆ, ಆನೆ ಕೋಪ ಬಂದಿದೆ. ಡ್ಯೂಕ್ ಅವ್ರು ಮೂವ್ ಆಗ್ಬೇಕಾರೆ ಕರೆಕ್ಟಾಗಿ ಆ ಕಡೆ ಆನೆ ಅಟ್ಯಾಕ್ ಮಾಡಿದೆ. ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ. ಅದರಲ್ಲಿ ವಿಡಿಯೋ ನೋಡಿದೆ. ಆತರ ಮಾಡ್ಕೊಳ್ಳೋದು ಭಾರಿ ಕಷ್ಟ. ನೋಡ್ಬೇಕು, ನಾವು ಹುಷಾರಾಗಿರ್ಬೇಕು, ನಮ್ಮ ಹುಷಾರಲ್ಲಿ ನಾವು ಇರಬೇಕು ನೋಡ್ಕೊಂಡು. ಆನೆಗಿನ ಕಾಣಿಸಿದ್ರೆ ಹಿಂದೆಯಿಂದನೇ ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಹಂಗೆ ಆಗೋದು, ಫುಲ್ಲು ಪ್ರಾಬ್ಲಮ್ ಆಗುತ್ತೆ. ಇಷ್ಟೊತ್ತು ನಾವು ವೈಸರ್ ಹಾಕಿರ್ಲಿಲ್ಲ, ಮರ್ತ್ಬಿಟ್ಟೆ. ವಾಯ್ಸ್ ಏನಾರ ಕ್ಲಿಯರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಇವಾಗ ನಾನು ಹೆಲ್ಮೆಟ್ ವೈಸರ್ ಹಾಕೊಂಡೆ, ಇವಾಗ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಜಿಂಕೆ ಕ್ರಾಸ್ ಮಾಡ್ತಾ ಇದೆ ಲೆಫ್ಟ್ ಅಲ್ಲಿ. ಅಲ್ಲಿ ಹೆಂಗಿದೆ ಜಿಂಕೆ. ಈ ಕಡೆ ರೈಟ್ ಸೈಡಲ್ಲೆಲ್ಲ ಜಿಂಕೆಗಳೇ ಇದೆ ಫುಲ್ಲು. ಜಿಂಕೆಗೇನು ಸಿಕ್ಕಾಬಿಡೆ, ಯಾವಾಗ ಬಂದರೂ ಜಿಂಕೆ ಕಾಣಿಸುತ್ತೆ. ಏನು ಒಂದೋ ಕಾಣ್ತಾ ಇಲ್ವಲ್ಲ ಪ್ರಾಣಿಗಳು. ನವಿಲು ಕಾಣಿಸ್ತು, ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ. ನವಿಲು ಜಿಂಕೆ ಬಿಟ್ರೆ ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ವಲ್ಲಪ್ಪ. ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದೀವಿ ನಾವು ಒಂಚೂರು. ಇನ್ನೊಂದು 1 hour ಮುಂಚೆ ಇದ್ದಿದ್ರೆ ಚೆನ್ನಾಗಿರೋದು. ಇನ್ನೂ ಪ್ರಾಣಿಗಳು ಕಾಣಿಸೋದು ಸ್ವಲ್ಪ. ನಾವೇ ಫಸ್ಟ್ ಎಂಟ್ರಿ ಕೊಟ್ಟಿದ್ದಿದ್ರೆ. ಹೇಳೋಕ್ಕಾಗಲ್ಲ, ಹಂಗೆ ಅನ್ಕೊಂತೀವಿ ಒಂದೊಂದ್ಸರಿ, ಯಾವಾಗಲೂ ಕಾಣಿಸಲ್ಲ. ಎಲ್ಲ ಅದೃಷ್ಟ ಇರಬೇಕು. ಹಿಂಗೆ ಲಾಸ್ಟ್ ಟೈಮ್ ಒಂದ್ಸರಿ ಹಿಂಗೆ ನಾವು ಮತ್ತೆ 4 ಜನ ಹಿಂಗೆ ಬಂದಿದ್ವಿ. ಅವಾಗ ಕರಡಿ ಕಾಣಿಸಿತ್ತು ನಮಗೆ. ಅದು ನೈಟ್ ವಾಪಸ್ ಬರ್ಬೇಕಾದ್ರೆ ಕರಡಿ ಕಾಣಿಸಿದ್ದು. ಸುಮಾರು ದೂರ ರೋಡಲ್ಲೇ ನಡ್ಕೊಂಡು ಹೋಗ್ತಿತ್ತು. ಗಾಡಿ ಲೈಟ್ಗಳು, ಆರನು ಎಲ್ಲ ಇದ್ರು, ಎಲ್ಲೂ ಒಳಗೆ ಹೋಗ್ತಾ ಇರ್ಲಿಲ್ಲ. ರೋಡ್ ತುದಿಲೇ ನಡ್ಕೊಂಡು ಹೋಗ್ತಿತ್ತು. ಎಷ್ಟೋ ದೂರ ಹೋದ್ಮೇಲೆ ಆಮೇಲೆ ಕಾಡೊಳಗೆ ಹೋಯ್ತದು. ಲಾಸ್ಟ್ ಟೈಮ್ ಮಾತ್ರ ಚೆನ್ನಾಗಿ ಸಿಕ್ಕಿತ್ತು. ಇನ್ ಕೇಸ್ ಆ ವಿಡಿಯೋ ಸಿಕ್ಕರೆ ಈ ಕ್ಲಿಪ್ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಚೆನ್ನಾಗಿತ್ತು ಅವಾಗ ನಾವು ಲಾಸ್ಟ್ ಟೈಮ್ ಬಂದಾಗ. ಸೊ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ರೋಡ್ಗಳು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಲೆಫ್ಟ್ ಸೈಡು ಎಲ್ಲ ಬಿಸಿಲು ಬೀಳ್ತಾ ಇರೋದ್ರಿಂದ ಮುಂದೆ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ. ಈ ಚಳಿಗೆ ಲೈಟಾಗಿ ಬಿಸಿಲು ಬೀಳೋದಕ್ಕೂ ಸಖತ್ತಾಗಿದೆ ಮಾತ್ರ ವೆದರ್ ಒಂಥರ.
ನೋಡಿ ಇಲ್ಲಿ ಮುಂದೆ ನವಿಲು ರೋಡಲ್ಲಿ ಹೆಂಗ್ ಬರ್ತಾ ಇದೆ, ಸಕ್ಕದಾಗಿದೆ ಮಾತ್ರ. ನೋಡಿ ಇಲ್ಲಿ 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 ಚಿಂದಿ. ಆಯ್ತು, ಬಂಡೀಪುರ ಮುಗೀತು. ಮಧುಮಲೈ ಫಾರೆಸ್ಟ್ ಎಂಟ್ರಿ. ಇಲ್ಲಿ ಕೋತಿಗಳಿದಾವೆ, ಕೋತಿಗಳು ಸಿಕ್ಕಾಪಟ್ಟೆ ಕೋತಿಗಳಿಲ್ಲಿ. ಸೊ ಚೆಕ್ ಪೋಸ್ಟ್ ದಾಟಾದ್ಮೇಲೆ ಮತ್ತೆ ಆನ್ ಮಾಡ್ತೀನಿ. ಸೊ ಈಗ ಬಂಡೀಪುರ ಎಕ್ಸಿಟ್ ಆಗಿ ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರಿ ಕೊಡ್ತಾ ಇದೀವಿ. ಮಧುಮಲೈಗೆ ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾರ್ಗಳೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಸೊ ನಾವು ಟೂ ವೀಲರಲ್ಲಿ ಬಂದಿರೋದ್ರಿಂದ ನಮ್ಮನ್ನ ಏನು ಅಷ್ಟು ಚೆಕ್ ಮಾಡಲ್ಲ. TN ಗಾಡಿಗಳನ್ನ ಚೆಕ್ ಮಾಡಲ್ಲ. ಬೇರೆ KA ಸ್ಟೇಟು ಇಂದ ಬರೋದೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಇಲ್ಲ ಕೆಲವು ಸರಿ KAನು ಬಿಟ್ಬಿಡ್ತಾರೆ, ಅವ್ರಿಗೆ ಅನುಮಾನ ಬಂದಿರೋ ಗಾಡಿಗಳನ್ನ ಚೆಕ್ ಮಾಡ್ತಾರೆ. ಊಟಿ ಅಲ್ಲಿ ಮತ್ತೆ ರೋಡಲ್ಲಿ 2 ನವಿಲ್ ಕಾಣಿಸಿದ್ ಬಿಟ್ರೆ ಇನ್ನೇನು ಸಿಗ್ತಿಲ್ಲ. ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ಲ. ಈ ಸರಿ ತುಂಬಾ ಬೇಜಾರಪ್ಪ. ಇನ್ನೇನು ಮುಂದೆ ಕಾಡಾನೆ ಸಿಗ್ಲಿಲ್ಲ ಅಂದ್ರೂ ಸಾಕಿರೋ ಆನೆನಾರು ಕಾಣಿಸ್ತದೆ. ಸೊ ಇಲ್ಲಿ ಆನೆ ಲದ್ದಿ ಹಾಕಿದೆ. ಮೋಸ್ಟ್ಲಿ ನೈಟ್ ಯಾವಾಗಲೂ ಬಂದಿದೆ ಅನ್ಸುತ್ತೆ. ಇಲ್ಲೆಲ್ಲ ಆನೆ ಲದ್ದಿ ಕಾಣಿಸ್ತಾ ಇದೆ ಹೊರತು ಆನೆ ಕಾಣಿಸ್ತಾ ಇಲ್ಲ. ಗಾಡಿಗಳು ಹೆವಿ ಆಗ್ಬಿಟ್ಟಿದೆ. ಎಲ್ಲ ಬಿಡ್ತಿದ್ದಂಗೆ ಬಂದ್ಬಿಟ್ಟಿದ್ದಾರೆ ಜನ. ಮೋಸ್ಟ್ಲಿ ಎಲ್ಲ ಕಾಡೊಳಗೆ ಹೊಟ್ಟೋಗಿದೆ ಅನ್ಸುತ್ತೆ ಪ್ರಾಣಿಗಳು. ಫಾರೆಸ್ಟ್ ಅಲ್ಲಿ ಬ್ಯಾಟ್ರಿ ಗಾಡಿ ತಂದಿದ್ದಾರಲ್ಲಪ್ಪ ಇವರೆಲ್ಲ. ಎಲ್ಲಿಂದ ಬಂದಿದ್ದಾರೆ? ಎಲ್ಲಿ ಗಾಡಿ ಅದು? ಕೇರಳ ಇಂದ ಬ್ಯಾಟ್ರಿ ಕಾರಲ್ಲಿ ಚಾರ್ಜ್ ಎಲ್ಲ ಹಾಕೊಂತಾರೆ ಗುರು. ಇಲ್ಲಿ ಎಲ್ಲಾರು ಖಾಲಿ ಆಗ್ಬಿಟ್ರೆ ಮತ್ತೆ ಬಿಸಿಲು ಬಂತು ಇಲ್ಲಿ. ಮತ್ತೆ ಜಿಂಕೆ ಲೆಫ್ಟ್ ಸೈಡ್, ಮತ್ತೆ ಬರೀ ಜಿಂಕೆ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಇನ್ನು ಪ್ರಾಣಿಗಳಿಗಿನ್ನ ಗಾಡಿಗಳೇ ಜಾಸ್ತಿ ಸಿಗ್ತಾವೆ, ಪ್ರಾಣಿಗಳೇ ಸಿಗ್ತಾ ಇಲ್ಲ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಹಾಕಿದ್ದಾರೆ. ಯಾವ ಎಲಿಫೆಂಟು ಕಾಣಿಸ್ತಾ ಇಲ್ಲ. ಮತ್ತೆ ಅಟ್ಲೀಸ್ಟ್ ಒಂದು, ಜಾಸ್ತಿ ಬೇಡ, ಒಂದು ಆನೆನಾರು ಕಾಣಿಸ್ಬಾರ್ದ? ಓ ಕಾಣಿಸ್ತು, ಆನೆ ಕಾಣಿಸ್ತು. ಇಲ್ಲಿ ರೈಟ್ ಸೈಡು 1 2 3 4, 2 ಚಿಕ್ಕದು 2 ದೊಡ್ಡದು, 4 ಆನೆ. ಕೊನೆಗೂ ಕಾಣಿಸ್ತಲ್ಲಪ್ಪ ಆನೆ, ಸಿಗ್ತಲ್ಲ ಅಷ್ಟೇ. ದೊಡ್ಡವಲ್ಲ, ಚಿಕ್ಕವು ಇದು ಆನೆಗಳು. ನೋಡೋಣ ಮುಂದೆ ಏನಾರೋ ದೊಡ್ಡವು ಕಾಣಿಸಿದ್ರೆ ಆನೆಗಳು ನೋಡೋಣ. ನಾಲ್ಕೆ ಆನೆ, 2 ದೊಡ್ಡ ಆನೆ 2 ಚಿಕ್ಕ ಆನೆ, ಫ್ಯಾಮಿಲಿ. ಇಲ್ಲಿ ನೋಡು ಲದ್ದಿ ಹಾಕೈತೆಲ್ಲ. ಸೊ ಮಧುಮಲೈ ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದಿದೀವಿ ನಾವು. ಮಸಿನಗುಡಿಗೆ ಇಲ್ಲೇ ಲೆಫ್ಟ್ ತಗೋಬೇಕು. ಮುಂದೆ ಹೋಗ್ಬಿಟ್ಟು ಬರ್ತೀವಿ. ಒಂದ್ಸರಿ ಮುಂದೆ ಹೋಗಿ ಎಲಿಫೆಂಟ್ ಕ್ಯಾಂಪ್ನ ನೋಡ್ಕೊಂಡು ಆಮೇಲೆ ಮಸಿನಗುಡಿ ಕಡೆ ಬರ್ತೀವಿ.
ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಜನ ಇದಾರಲ್ಲಪ್ಪ ಇಲ್ಲಿ. ಇಲ್ಲಿ ಇವರು ತಮಿಳ್ನಾಡಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಫಾರೆಸ್ಟಿಗೆ ಕರ್ಕೊಂಡು ಹೋಗೋರು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಾವು ಒಂದು ಸಾಕಿರೋ ಆನೆ ಕಾಣಿಸ್ತಾ ಇಲ್ವಲ್ಲ, ಇಲ್ಲಿ ಕಾಣಿಸ್ಬೇಕಿತ್ತಲ್ಲ, ಕಾಡಿಗೆ ಬಿಟ್ಬಿಟ್ಟಿದ್ದಾರಾ ಏನಾರು? ಇಲ್ಲೆಲ್ಲ ಸ್ನಾನ ಮಾಡಿಸೋದು ಕಾಣಿಸ್ಬೇಕಿತ್ತು. ಇಲ್ಲಿ ಲೆಫ್ಟ್ ಸೈಡ್ ಎಲ್ಲ ಸ್ನಾನ ಮಾಡಿಸೋರು. ಇಲ್ಲಿ ನೋಡಿ ಮಾಡಿಸ್ತಾ ಇದಾರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡು ಆನೆಗಳು. 2 ಆನೆ 3 ಆನೆ ಸ್ನಾನ ಮಾಡಿಸ್ತಾ ಇದಾರೆ. ಒಂದು ಆನೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಮಾವುತಾ ಇದ್ದಾರೆ. ಇಲ್ಲಿ ಕೆಳಗಡೆ ಸ್ನಾನ ಮಾಡಿಸ್ತಾ ಇದಾರೆ ಆನೆಗಳಿಗೆ ಫುಲ್ಲು. ಇದೆಲ್ಲ ಫುಲ್ ಸಾಕಿರೋ ಆನೆಗಳಿವೆಲ್ಲ ಇಲ್ಲಿರೋವೆಲ್ಲ. ಮುಂದೆ ನೋಡಬೇಕು, ಇನ್ನೊಂದೆರಡು ಆನೆಗಳು ಏನಾರ ಕಾಣಿಸಿದ್ರೆ ಕಾಣಿಸ್ದಂಗೆ ಮುಂದೆ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಆನೆ ಮುಳುಗಿಸಿದ್ದಾರೆ, ಎಬ್ಬಿಸ್ತಾ ಇದ್ದಾರೆ ಸ್ನಾನ ಮಾಡಿಸಿ. ಈಗ ಫುಲ್ ಎಲ್ಲರೂ ನಿಲ್ಸಿ ಗಾಡಿನ ನೋಡ್ಕೊಂಡು ಹೋಗ್ತಾ ಇದ್ದಾರೆ.